ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಒಂದು ಸ್ಕಾಲರ್ಶಿಪ್ ಮುಖಾಂತರ ಇನ್ಮೇಲೆ ಸ್ಕಾಲರ್ಶಿಪ್ ಹೇಳ್ತೇನೆ ಅಂತ ಹೇಳಿದೆ. ಸೊ ಹಂಗಾಗಿ ಈಗ ಈಗ ಒಂದು 4-5 ದಿನದಲ್ಲಿ SSB ಸ್ಕಾಲರ್ಶಿಪ್ ಬಗ್ಗೆ ಜಾಸ್ತಿ ಮಾತಾಡಿದೆ. ಸೊ ಹಂಗಾಗಿ ಇವಾಗ ಬಂದುಬಿಟ್ಟು ನಿಮಗೆ ನಾನ್ ಗೌರ್ನಮೆಂಟ್, ಓಕೆ, ಇದು ಗೌರ್ನಮೆಂಟಿಗೆ ಸಂಬಂಧಪಟ್ಟದ್ದಲ್ಲ, ನಾನ್ ಗೌರ್ನಮೆಂಟು HDFC ಸ್ಕಾಲರ್ಶಿಪ್ ಈಗಾಗಲೇ ಭಾಳಷ್ಟು ಹೇಳಿದ್ದೆ. ಇನ್ಮೇಲೆ ಇದೇ ಥರನಾಗಿ ಬೇರೆ ಎಲ್ಲನೂ ಕೂಡ ಹೇಳ್ತಾ ಹೋಗ್ತೀನಿ. ಈಗ HDFC ಸ್ಕಾಲರ್ಶಿಪ್ ಈಗಾಗಲೇ ಡೆಡ್ಲೈನ್ ಮುಗಿದಿತ್ತು. ಓಕೆ, ಆ್ಯಕ್ಚುಲಿ ಡೇಟ್ ಕ್ಲೋಸ್ ಆಗಿತ್ತು, ವಾಪಸ್ ಇನ್ನೂ ಕೂಡ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವಾಗ ಎಲ್ಲಿವರೆಗೂ ಕೂಡ ಇದೆ, ಮತ್ತು ಏನೆಲ್ಲ ಎಲಿಜಿಬಿಲಿಟಿ ಇದೆ, ಮತ್ತು ಎಷ್ಟೆಲ್ಲ ಅಮೌಂಟ್ ಬರ್ತದ, ಯಾವ ಕೋರ್ಸ್ಗೆ ಯಾವ ಬ್ರಾಂಚ್ಗೆ ಅಂತ ಏನು ಕರಿತೀವಿ ಅದನ್ನೆಲ್ಲನೂ ಕೂಡ ಡೀಟೇಲ್ಸಾಗಿ ಹೇಳ್ತಾ ಹೋಗ್ತೀನಿ. ಓಕೆ ಸರಿ ಕಣ್ರು, ಇದು ಈಗಾಗಲೇ ಬಂದುಬಿಟ್ಟು ಸ್ಕಾಲರ್ಶಿಪ್ ನೇಮ್ ಬಂದುಬಿಟ್ಟು ಪರಿವರ್ತನಾ ECSS ಅಂತ ಕಾಣಿಸ್ತಿದೆ. ಅಂತಂದರೆ ಇದು HDFC ಸ್ಕಾಲರ್ಶಿಪ್ ಅಂತ ಕರಿತೀವಿ ಅದೇ ಆಗಿರ್ತದೆ. ಸೊ ಹಂಗಾಗಿ ಇವರು ವರ್ಷನೂ ಕೂಡ ಕೊಡ್ತಾರೆ ಆಯಿತಾ. ಎಲ್ಲ ಒಂದು ಪ್ರತಿಯೊಂದು ಸ್ಟೂಡೆಂಟು ಕೂಡ ಸೆಲೆಕ್ಟೆಡ್ ಸ್ಟೂಡೆಂಟ್. ಓಕೆ, ಪ್ರತಿಯೊಂದು ಸ್ಟೂಡೆಂಟ್ ಅಂತ ಅನ್ಲಿಕ್ಕೆ ಬರಲ್ಲ. ಈಗ ಲೈಕ್ ಎಕ್ಸಾಂಪಲ್ ಈಗ ಒಂದು 1000 ಹುಡುಗರು ಅಪ್ಲಿಕೇಶನ್ ಹಾಕಿದ್ದಾರೆ ಅಂತಂದರೆ ಅದರಲ್ಲಿ ಒಂದು 100 ಹುಡುಗರಪ್ಪ ಅಂತಂದರೆ ಸೆಲೆಕ್ಷನ್ ಅದರಲ್ಲೂ ಕೂಡ ನಿಮ್ಮದು ಯಾವುದು ಬೇಸ್ ಮೇಲೆ ಎಲ್ಲನೂ ಕೂಡ ಹೇಳ್ತಾ ಹೋಗ್ತೀರಿ. ಜಸ್ಟ್ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಒಂದೊಂದೇ. ಈಗ ಎಸ್ಪೆಷಲಿ ಈಗ 3 ರೀತಿಗೆ ಮಾಡಿದಾರೆ. ಒಂದು ಬಂದುಬಿಟ್ಟು ಇಲ್ಲಿ ಕಾಣಿಸ್ತಿದೆ, ಒಂದು ಸ್ಕೂಲ್ ಸ್ಟೂಡೆಂಟ್ ಅಂತ ಮಾಡಿದಾರೆ, ಆ್ಯಂಡ್ ಇಲ್ಲಿ ಕಾಣಿಸ್ತಿದೆ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ ಅಂತ ಹೇಳಿದಾರೆ, ಆ್ಯಂಡ್ ಅದೇ ರೀತಿಯಾಗಿ ಇಲ್ಲಿ ಕಾಣಿಸ್ತಿದೆ ಅಂಡರ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್. ಇದು ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ ಆಗಿದ್ದಾರೆ ನಿಮಗೆ ಐತಲ್ಲ, ಅಂದರೆ PG ಕೋರ್ಸಸ್ ಅಂತ ಕರಿತೀವಿ ನಾವು ಇದನ್ನ. ನಿಮಗೆ 75,000 ಕೂಡ ಬರ್ತದೆ. ನಿಮಗೆ UG ಕೋರ್ಸಸ್ ಆಗಿರೋ ಕಾರಣ ನೀವೇನೇ ಆಗ್ತದೆ ಅಂತಂದರೆ ಇಲ್ಲಿ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ ಆಗ್ತೀರಾ. ಈಗ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡೋರು ಯಾರು ಇದ್ದಾರೆ ಅಂತಂದರೆ ಆಲ್ಮೋಸ್ಟ್ UG ಕೋರ್ಸಸ್ ಇರ್ತೀರಾ. ಓಕೆ, ಇದಕ್ಕೇನೆಲ್ಲ ಎಲಿಜಿಬಿಲಿಟಿ ಇದಾವೆ ಎಲ್ಲನೂ ಕೂಡ ನೋಡ್ತೋಣ. ಯಾಕಂದರೆ ನಮ್ಮ ಚಾನಲ್ ಅತಿ ಹೆಚ್ಚು ನೋಡೋರು ಯಾರಲ್ಲ ಅಂತಂದರೆ SSLC ಮುಗಿಸಿ ಆದ ನಂತರ ಇರತಕ್ಕಂಥ PU ಸ್ಟೂಡೆಂಟ್ ಆಗಿರ್ಬೋದು, ಅಥವಾ ನೀವು ಏನಾದರೂ ನಾರ್ಮಲ್ ಡಿಗ್ರಿ ಸ್ಟೂಡೆಂಟ್ ಅಥವಾ ಪ್ರೊಫೆಷನಲ್ ಕೋರ್ಸಸ್ ಬರ್ತಕ್ಕಂಥ ಇಂಜಿನಿಯರಿಂಗ್ ಅಥವಾ ನರ್ಸಿಂಗ್ ಅಥವಾ B ಫಾರ್ಮಡಿ ಅಗ್ರಿಕಲ್ಚರ್ ವೆಟರ್ನರಿ ಅಥವಾ MBBS BDS ಅಥವಾ BMS ಎಲ್ಲ ಸ್ಟೂಡೆಂಟ್ ಕೂಡ ನೋಡ್ತಾ ಇರ್ತಾರೆ. ಆ್ಯಂಡ್ ಎಸ್ಪೆಷಲಿ ಎಲ್ಲರೂ ಕೂಡ ನೋಡ್ತಾರೆ, ಬಟ್ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ನೋಡ್ತೀವಿ, ಬಟ್ ಎಲ್ಲರೂ ಕೂಡ ಎಲಿಜಿಬಿಲಿಟಿ ಇರ್ತಾರೆ. ಎಲಿಜಿಬಿಲಿಟಿ ನೋಡೋಣ. ಸರಿ, ಯಾರೆಲ್ಲ ಎಲಿಜಿಬಿಲಿಟಿ ಇದೆ ನೋಡಿ, ಎಲ್ಲೋ ಕೋರ್ಸಸ್ ಹೇಳ್ತೀನಿ. ಇಷ್ಟು ಕೋರ್ಸಸ್ ಕೂಡ ನೀವು ಈಗ ಅಪ್ಲೈ ಮಾಡ್ಬೋದು. ಯಾರೆಲ್ಲ ಇಲ್ಲಿ ಕಾಣಿಸ್ತಿದೆ ನೋಡಿ, ಜನರಲ್ ಕೋರ್ಸಸ್ ಸಚ್ ಆಸ್ ಅಂದ್ರೆ BCom BSc BA ಸ್ಟೂಡೆಂಟು ಮತ್ತು BCA ಮಾಡೋರು ಕೂಡ, ಮತ್ತು ಎಡ್ಸೆಟ್ ಜನರಲ್ ಕೋರ್ಸಸ್ ಅಂತ ಯಾರು ಬರ್ತಾವೆ ಎಲ್ಲನೂ ಕೂಡ. ಓಕೆ, ಸಾಮಾನ್ಯ ಪದವಿ ಕೋರ್ಸಸ್ಗಳು. ನೆಕ್ಸ್ಟ್ ಪ್ರೊಫೆಷನಲ್ ಕೋರ್ಸಸ್ ಕೂಡ ಮೆನ್ಷನ್ ಮಾಡಿದರೆ ಯಾವ ಅಂದರೆ BTech ಇರ್ಬೋದು. ಅಂದರೆ BTech ಅಂದರೆ ನಿಮ್ಗೆ ಆಗುತ್ತೆ ಇಂಜಿನಿಯರ್ ಸ್ಟೂಡೆಂಟು, ಅಥವಾ ಇಲ್ಲಿ MBBS ಕಾಣಿಸ್ತಿದೆ, LLB ಕಾಣಿಸ್ತಿದೆ, ಆ್ಯಂಡ್ BR ಕಾಣಿಸ್ತಿದೆ, ಆ್ಯಂಡ್ ನರ್ಸಿಂಗ್ ಕಾಣಿಸ್ತಿದೆ. ಸೊ ಪ್ರೊಫೆಷ್ನಲ್ ಕೋರ್ಸಸ್ಗಳು ಇಷ್ಟು ಕೂಡ ನೀವು ಅಪ್ಲೈ ಮಾಡಬಹುದು. ಹೆಂಗೆ ಇರಬೇಕಂತಂದರೆ ಇನ್ನು ರೆಕಗ್ನೈಸ್ಡ್ ಕಾಲೇಜ್ ಆರ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ, ಯಾವುದಾದ್ರೂ ಒಂದು ಯೂನಿವರ್ಸಿಟಿಗೆ ನಿಮ್ಮ ಒಂದು ಕಾಲೇಜ್ ಅಫಿಲೇಟೆಡ್ ಆಗಿರಬೇಕು. ಓಕೆ, ಎಲ್ಲನೂ ಕೂಡ ಇದ್ದೇ ಇರ್ತಾರೆ. ಲೈಕ್ ಎಕ್ಸಾಂಪಲ್ ಈಗ MBBS BDS BMS ನರ್ಸಿಂಗ್ B ಫಾರ್ಮಡಿ ಮತ್ತು AHS BPT ಈ ಥರ ಕೋರ್ಸಸ್ಗಳು ನೀವು RGHSಗೆ ಇರ್ತಾರೆ. ಇಂಜಿನಿಯರ್ಗೆ ಸಂಬಂಧಪಟ್ಟಾಗಿ VTU ಇರ್ತಾರೆ. ಆ್ಯಂಡ್ ಈಗ BA BCom BCom ಮತ್ತು BSc ಸ್ಟೂಡೆಂಟು ನೀವು ನಿಮಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಂದು ಅಂದರೆ ರೀಜ್ನಲ್ ವೈಸು ಒಂದು ಯೂನಿವರ್ಸಿಟಿಗಳಿರ್ತವೆ, ನೀವು ಇದ್ದೇ ಇರ್ತಾರೆ ಎಲ್ಲರೂ. ಸರಿ, ಎಲ್ಲರೂ ಕೂಡ ನೀವು ಸದ್ಯಕ್ಕೆ ಅಪ್ಲೈ ಮಾಡಬಹುದು. ಸರಿ, ಇದಕ್ಕೆ ಅಪ್ಲೈ ಮಾಡ್ತಾರೆ ಅಂತ ಮಿನಿಮಮ್ ನಿಮಗೆ ಏನಾದರೂ ಮಾರ್ಕ್ಸ್ ಏನಾದರೂ ಇದೆಯಾ ಅಂತಂದರೆ ಎಸ್ ಇದೆ, ಇಲ್ಲಿ ಕಾಣಿಸ್ತೀನಿ ನೋಡಿ, ಎ ಮಿನಿಮಮ್ ಆಫ್ 55% ಆಫ್ ಮಾರ್ಕ್ಸ್ ಇನ್ ದ ಪ್ರೀವಿಯಸ್ ಕ್ವಾಲಿಫಿಕೇಷನ್ ಎಕ್ಸಾಮಿನೇಷನ್ ಇಸ್ ರಿಕ್ವೈರ್ಡ್. ಅಂತಂದರೆ ನಿಮಗೆ ಪ್ರೀವಿಯಸ್ ಯಾವುದೋ ಒಂದು ಎಕ್ಸಾಮ್ ಮುಗಿಸೋದಿತ್ತಂದರೆ, ಲೈಕ್ ಏನಾದರೂ PUC ಮುಗಿಸೋಂಬೈತಂದರೆ PUC ಪರ್ಸೆಂಟೇಜ್ ಮಿನಿಮಮ್ 55% ಇರಬೇಕು. ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು ಇರ್ತಾರೆ, ನಾ ಸೆಕೆಂಡ್ ಇಯರ್ ಇರ್ತೀನಿ ಬರೋದು, ಥರ್ಡ್ ಇಯರ್ ಇದ್ದೀನಿ, ನಾ ಫೋರ್ತ್ ಇಯರ್ ಅದು ಫೈನಲ್ ಇಯರ್ ಅಂತ ಹೇಳಿದ್ರೆ ನೀವು ಪ್ರೀವಿಯಸ್ ಇಯರ್ದು ಜಸ್ಟ್ CGPA ಕನ್ವರ್ಟ್ ಮಾಡಿದರೆ 5.5 ಇರಬೇಕಾಗ್ತದೆ, ಅಥವಾ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಕೊಂಡ್ರೆ 55%. ಓಕೆ, ಆ್ಯಂಡ್ ಅದ್ರ ಜೊತೆಗೆ ಫ್ಯಾಮಿಲಿ ಇನ್ಕಮ್ ಕೂಡ ಬಂದುಬಿಟ್ಟು 2.5 ಲ್ಯಾಕ್ಕಿಂತ ಕಡಿಮೆ ಇರಬೇಕು. ಕಾಣಿಸ್ತಿದ್ಕೊಂಡು ನಿಮ್ಮ ಫ್ಯಾಮಿಲಿ ಇನ್ಕಮ್ ಕೂಡ ಆ್ಯನ್ಯುವಲ್ ಇನ್ಕಮ್ 2.5 ಲ್ಯಾಕ್ ಅಂತೂ ಕಡಿಮೆ ಇರಬೇಕು. ಆ್ಯಂಡ್ ಪ್ರಿಫರೆನ್ಸ್ ವಿಲ್ ಬಿ ಗಿವೆನ್ ಅಪ್ಲಿಕೆಂಟ್ಸ್ ಹೂ ಹ್ಯಾವ್ ಪೇಸ್ಡ್ ಪರ್ಸನಲ್ ಆರ್ ಫ್ಯಾಮಿಲಿ ಕ್ರೈಸಸ್ ವಿತಿನ್ ದ ಪಾಸ್ಟ್ 3 ಇಯರ್ಸ್. ಏನು 3 ವರ್ಷದಲ್ಲಿ ಏನಾದರೂ ನಿಮ್ಮ ಫ್ಯಾಮಿಲಿ ಕ್ರೈಸಸ್ ಅಥವಾ ಏನಾದರೂ ಪ್ರಾಬ್ಲಮ್ ಫೇಸ್ ಮಾಡ್ತಂದರೆ ಕೆಲವೊಂದಿಷ್ಟು ಇರ್ತದೆ. ಒಂದು ಏನೋ ರೀಸ್ನಲ್ ಇರ್ತದೆ, ಆ ಒಂದು ಸ್ಟೂಡೆಂಟಲ್ಲಿ ಏನೋ ಸಣ್ಣದು ಅರ್ಥವಿಕ ಇರ್ತದೆ, ಎಲ್ಲರೂ ಕೂಡ ಕಳ್ಕೊಂಡಿರ್ತಾರೆ. ಆ ಥರದ ಸ್ಟೂಡೆಂಟ್ ನಿಮ್ಮ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಹೆಂಗಿದ್ರು. ಆ ಥರ ಏನಾದರೂ ಇತ್ತಂದರೆ ಅಂಥ ಸ್ಟೂಡೆಂಟ್ಗೆ ಜಾಸ್ತಿ ಕೊಡ್ತಾರೆ. ಆ್ಯಂಡ್ ವಿಚ್ ಹಾವ್ ಸಿಗ್ನಿಫಿಕೆಂಟ್ಲಿ ಇಂಪ್ಯಾಕ್ಟೆಡ್ ದರ್ ಎಬಿಲಿಟಿ ಟು ಬಿಯರ್ ದ ಕಾಸ್ಟ್ ಆಫ್ ಎಜುಕೇಷನ್ ಆ್ಯಂಡ್ ಫುಡ್ ದೆಮ್ ಟು ರಿಸ್ಕ್ ಆಫ್ ಡಿಸ್ಕಂಟಿನ್ಯೂಯಿಂಗ್ ದೇರ್ ಸ್ಟೂಡೆಂಟ್ಸ್. ಕೆಲವೊಂದಿಷ್ಟು ಹುಡುಗರು ತಮ್ಮ ಶಿಕ್ಷಣವನ್ನು ತಮ್ಮ ಹತ್ರ ದುಡ್ಡು ಇರೋದಿಲ್ಲ ಅಥವಾ ಅದನ್ನ ಪಡ್ಕೊಳ್ಳೋಕೆ ಆಗ್ತಿರಲ್ಲ, ಅಂಥ ಒಂದು ಸ್ಟೂಡೆಂಟ್ ಏನು ಮಾಡ್ತಿರ್ತಾರೆ, ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡ್ತಿರ್ತಾರೆ. ಅಂಥ ಒಂದು ಸ್ಟೂಡೆಂಟ್ಗೆ ಹೆಲ್ಪ್ ಆಗಲಿ ಅನ್ನೋಕ್ಕೆ ಕೊಡ್ತಾ ಇದ್ದಾರೆ. ಸರಿ, ಓಪನ್ ಟು ಇಂಡಿಯನ್ ನ್ಯಾಷನಾಲಿಟಿ ಓನ್ಲಿ, ಅಂದರೆ ನಮ್ಮ ಭಾರತೀಯ ನಾಗರಿಕರ ಸ್ಟೂಡೆಂಟ್ಗಳಿಗೆ ಮಾತ್ರ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಈಗ ಏನಾದರೂ ಅಪ್ಲೈ ಮಾಡಿದರೆ ನಿಮ್ಗೆ ಎಷ್ಟು ಅಮೌಂಟ್ ಬರ್ತದ, ಈ ಜನರಲ್ ಸ್ಟೂಡೆಂಟ್ ಅಂತ ಹೇಳಿದೆ ನಾನು. ಯಾರು ಈಗ ಕಾಣಿದ ಮೇಲೆ BCom BSc BA ಮತ್ತು BCA ಸ್ಟೂಡೆಂಟ್ ಯಾರು ಜನರಲ್ ಕೋರ್ಸಸ್ ಮಾಡಿದರೆ ನಿಮಗೆ ಬಂದುಬಿಟ್ಟು 30,000 ಕೂಡ ಬರ್ತದೆ. ಓಕೆ, ಇಲ್ಲ ನಾ ಪ್ರೊಫೆಷನಲ್ ಕೋರ್ಸಸ್ ಲೈಕ್ ಎಕ್ಸಾಂಪಲ್ ನಿಮ್ಗೆ ಹೇಳ್ದಂಗೆ ಇಂಜಿನಿಯರಿಂಗು MBBS LLB ಮತ್ತು BR ಅಂತ ಕಾಣಿಸ್ತಿದೆ, ಅದು ಮತ್ತು ನರ್ಸಿಂಗು ಅಂತ ಟೋಟಲಿ ಪ್ರೊಫೆಷನಲ್ ಕೋರ್ಸಸ್ ಅಪ್ಪ ಎಲ್ಲನೂ ಕೂಡ ನಿಮ್ಗೆ ಎಷ್ಟು ಬರ್ತದೆ, 50,000 ಕೂಡ ಬರ್ತದೆ.
ಓಕೆ, ನಿಮಗೆ ಇನ್ ಕೇಸ್ ಅಪ್ಲೈ ಮಾಡ್ತೇನೆ ಅಂತಂದರೆ ಈ ಒಂದು ಸ್ಕಾಲರ್ಶಿಪ್ಗೆ ಏನೆಲ್ಲ ಬೇಕಾಗ್ತದೆ ಇದು ಇಂಪಾರ್ಟೆಂಟು ಡಾಕ್ಯುಮೆಂಟ್ಸ್ ಮಾತ್ರ. ಯಾಕಂದರೆ ಇಲ್ಲಿ ಯಾವ ರೀತಿ ಅಪ್ಲೈ ಮಾಡ್ತಾರೆ ಅನ್ನೋಕ್ಕಿಂತ ಬದಲು ಅದಕ್ಕಿಂತ ಡಬಲ್ ಇಂಪಾರ್ಟೆಂಟು ನೀವು ಯಾವ ರೀತಿ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಮೇಂಟೈನ್ ಮಾಡಿದಾರೆ ಅಂತ ಆಗ್ತದೆ. ಸೊ ಒನ್ಸ್ ನಿಮ್ಗೆ ಏನಂತಂದ್ರೆ ನಿಮ್ಗೆ 50,000ವರೆಗೂ ಬರೋವರೆಗೂ ಕೂಡ ನಿಮಗೆ ಜಸ್ಟ್ ಇದು ಕಾಲ್ಪನಿಕ ಇದು ಬರಲ್ಲ ಅನ್ಕೊಂತೀರ. ಎಷ್ಟೋ ಸ್ಟೂಡೆಂಟ್ ಬಂದಿದ್ದಾವೆ, ನಿಮಗೆ ಗೊತ್ತಿರಲ್ಲ, ಯಾಕಂದ್ರೆ ಸೆಲೆಕ್ಷನ್ ಆಗಿರಲ್ಲ, ನಿಮಗೆ ಬಂದಿರಲ್ಲ. ಒನ್ಸ್ ಏನಾದರೂ ಸೆಲೆಕ್ಷನ್ ಆಯ್ತು ಅಂದ್ರೆ ಅವಾಗ ನಾನು ನೆನಪು ಮಾಡ್ಕೊತೀರ ನೀವು. ಓಕೆ ಸರಿ, ಈಗ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳ್ತೀನಿ. ಈಗ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಕಾಣಿಸ್ತಿದೆ ನಿಮಗೆ ಫೋಟೋ ಸೈಜ್ ಫೋಟೋಗ್ರಾಫ್, ಅದು ಯಾವುದೋ ಒಂದು ಪಾಸ್ಪೋರ್ಟ್ ಒಂದು ಸೈಜ್ ಫೋಟೋ ಬೇಕಾಗ್ತದೆ ಅಲ್ಲಿ. ಯಾಕಂದರೆ ಅಲ್ಲಿ ತೋರಿಸುತ್ತೆ ನಿಮ್ಗೆ, ಯಾಕಂದರೆ ನಿಮಗೆ ಲಾಗಿನ್ ಕ್ರಿಯೇಟ್ ಮಾಡ್ಲಿಕ್ಕೆ ಬೇಕಾಗ್ತದೆ, ಹಂಗೆ ಫೋಟೋ ಬೇಕೇ ಬೇಕು. ನೆಕ್ಸ್ಟು ಪ್ರೀವಿಯಸ್ ಇಯರ್ ಮಾರ್ಕ್ ಶೀಟ್ ನಿಮಗೆ, ಯಾಕಂದರೆ ಮಿನಿಮಮ್ 55% ಅಂತ ಹೇಳಿದ್ರು. ಓಕೆ, ಹಂಗಾಗಿ ಮಾರ್ಕ್ ಶೀಟ್ ಬೇಕಾಗ್ತದೆ. ಆ್ಯಂಡ್ ಐಡೆಂಟಿಟಿ ಪ್ರೂಫ್ ಯಾವುದಾದ್ರೂ ನಿಮ್ಗೆ ಗೊತ್ತಿರೋ ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ ಅಂತೂ ಆಧಾರ್ ಕಾರ್ಡ್ ಇದ್ದೇ ಇರ್ತದೆ, ಆಧಾರ್ ಕಾರ್ಡ್ ಬಳಸ್ಕೊರಿ. ನೆಕ್ಸ್ಟ್ ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫ್, ನಿಮ್ಗೆ ಯಾವುದಾದ್ರೂ ಅಡ್ಮಿಷನ್ ಪ್ರೂಫ್, ನಿಮ್ಗೆ ಅಡ್ಮಿಷನ್ ಆಗಿರ್ತಕ್ಕಂಥ ಯಾವುದಪ್ಪ ನೀವು ದುಡ್ಡು ಕಟ್ಟಿರ್ತಾರೆ ಕಾಲೇಜ್ಗೆ ಹೆಂಗಿದ್ರು ಆ ಒಂದು ಪ್ರೂಫ್ ಇದ್ರೂ ಕೂಡ ಸಾಕು, ನಡೀತದೆ. ನೆಕ್ಸ್ಟ್ ಅಪ್ಲಿಕೆಂಟ್ಸ್ ಬ್ಯಾಂಕ್ ಪಾಸ್ಬುಕ್ ಕ್ಯಾನ್ಸಲ್ ಚೆಕ್ ಯಾವುದಾದ್ರೂ ಒಂದು, ಅಂದರೆ ನಿಮ್ಗೆ ಬ್ಯಾಂಕ್ ಪಾಸ್ಬುಕ್ ಹೆಂಗಿದ್ದು ಫ್ರಂಟ್ ಪೇಜ್ ಫೋಟೋ ಇದ್ದರೆ ಸಾಕು. ಅದು ಇಂಪಾರ್ಟೆಂಟು. ಅಲ್ಲಿ ನಿಮ್ಗೆ IFSC ಕೋಡು ಮತ್ತು ಅಕೌಂಟ್ ನಂಬರ್ ಇಂಪಾರ್ಟೆಂಟು, ಅದು ನೀಟಾಗಿ ಕಾಣ್ತಾ ಇರಬೇಕು. ಕಾಣ್ತಿಲ್ಲ ಅಂದ್ರೂ ಕೂಡ ಪೆನ್ನಿಲೇ ಬರೀರಿ. ಓಕೆ, ಯಾಕಂದರೆ ಇದೇ ಒಂದು ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಒಂದು ಅಮೌಂಟ್ ಬರೋದು. ಓಕೆ ಸರಿ, ಇಷ್ಟು ಆದ ತಕ್ಷಣ ಏನಪ್ಪ ಅಂತಂದರೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಕೆಳಗಡೆ ಇನ್ಕಮ್ ಪ್ರೂಫ್ ಬಂದು ಕೇಳಿಸಿದ್ರೆ, ಅಂದರೆ ನಿಮಗೆ 2.5 ಲಕ್ಷ ಕಡಿಮೆ ಇರಬೇಕು. ಹಂಗಾಗಿ ನಿಮಗೆ ಹೆಂಗಿದ್ರು ಕೂಡ ನಿಮಗೆ ಇದ್ದೇ ಇರ್ತದೆ. ಓಕೆ, ಇನ್ಕಮ್ ಸರ್ಟಿಫಿಕೇಟ್ ಇದ್ದೇ ಇರ್ತದೆ, ಅದನ್ನ ಅಪ್ಲೋಡ್ ಮಾಡಿ ನಡೀತದೆ. ನೆಕ್ಸ್ಟ್ ಪ್ರೂಫ್ ಆಫ್ ಫ್ಯಾಮಿಲಿ ಪರ್ಸನಲ್ ಕ್ರೈಸಸ್, ಈಗ ಮೇಲ್ಗಡೆ ಹೇಳಿದ್ರು ಇಂಪಾರ್ಟೆಂಟ್ ಯಾರಿಗೆ ಕೊಡ್ತೀವಿ ನಾವು ಅಂತಂದರೆ ಫ್ಯಾಮಿಲಿ ಕ್ರೈಸಸ್ ಇದ್ದವ್ರಿಗೆ ಕೊಡ್ತೀವಿ ಅಂತಂದು. ಹಂಗೆ ಕೇಸ್ ನೀವು ಯಾವುದಾದ್ರು ಇತ್ತಂತಂದರೆ ಅಪ್ಲಿಕೆಂಟ್ಸ್ ಮಾಡ್ಬೋದು. ನೀವು ಕೆಲವೊಂದಿಷ್ಟು ಏನಾದರೂ ಪರ್ಸ್ನಲ್ ಆಗಿ ಕೂಡ ಅಂದರೆ ಹ್ಯಾಂಡಿಕ್ಯಾಪ್ಟ್ ಆ ಥರ ಇರೋದಾಗಿರ್ಬೋದು, ಆ ಥರ ಇದ್ದರೂ ಕೂಡ ನೀವು ಅಪ್ಲೈ ಮಾಡಿರಿ. ಯಾವ ರೀತಿ ಅಪ್ಲೈ ಮಾಡೋದಂತಂದರೆ ಯೂಟ್ಯೂಬಲ್ಲಿ ನಮಗೆ ಇಲ್ಲಿ ಈ ಬಡ್ಡಿ ಫಸ್ಟ್ ಏಡಲ್ಲಿ ನಾವಾಗಿ ಲೈವ್ ಡೆಮೋ ಮಾಡಲಿಕ್ಕೆ ಹಲೋ ಇಲ್ಲ. ಸೊ ಹಂಗಾಗಿ ನಿಮ್ಗೆ ಹೇಳ್ತೀನಿ ಯಾವ ರೀತಿ ಮಾಡೋದಂಥದ್ದು. ಈ ಫಸ್ಟ್ ಆಫ್ ಆಲ್ ಈ ಲಿಂಕ್ನ ಡೈರೆಕ್ಟಾಗಿ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ವಾಟ್ಸಪ್ ಚಾನಲ್ ಆದರೂ ಪ್ರೊವೈಡ್ ಮಾಡಿರ್ತೀನಿ. ಡೈರೆಕ್ಟಾಗಿ ಲಿಂಕ್ ಓಪನ್ ಮಾಡಿದ ತಕ್ಷಣ ಇದು ಬರ್ತದೆ. ಈ ರೀತಿ ಬಂದ ತಕ್ಷಣ ಎಲ್ಲಾದರೂ ಒಂದು ಕಡೆ ಅಪ್ಲೈ ನೋ ಅಂತ ಕಾಣಿಸುತ್ತೆ, ಇಲ್ಲಿ ಕಾಣಿಸ್ತದೆ ಅಪ್ಲೈ ನೋ ಅಂತ ಕಾಣಿಸ್ತದೆ. ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ. ಈಗಾಗಲೇ ನೀವು ಬಡ್ಡಿ ಫಸ್ಟ್ ಹಿಡಿದ್ರೆ ಒನ್ ಟೈಮ್ ಆಳೆ ರಿಜಿಸ್ಟ್ರೇಷನ್ ಆಗಿತ್ತು ಅಂತಂದರೆ ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು. ಕೆಳಗಡೆ ಲಾಗಿನ್ ಅಂತ ಕಾಣಿಸ್ತದೆ. ಇಲ್ಲ ನಾನು ಲಾಗಿನ್ ಆಗಿಲ್ಲ ಅಂತಂದರೆ ಮಾಡ್ಬೋದು, ಕ್ರಿಯೇಟರ್ ಅಕೌಂಟ್ ಅಂತ ಕಾಣಿಸುತ್ತೆ. ಕ್ರಿಯೇಟರ್ ಅಕೌಂಟ್ ಕೊಟ್ಬಿಟ್ಟು, ಲೈಕ್ ಎಕ್ಸಾಂಪಲ್ ಕ್ರಿಯೇಟರ್ ಅಕೌಂಟ್ ಅಂತ ಕೊಟ್ಟರೆ ನಿಮ್ಗೆ ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ಕೇಳ್ತದ. ಅಂದರೆ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಇದುವರೆಗೂ ಕೂಡ ಕ್ರಿಯೇಟ್ ಮಾಡಿಲ್ಲ ಅಂತಂದರೆ ಈ ರೀತಿ ಬಂದುಬಿಟ್ಟು ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ID, ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಮತ್ತು ಕಂಫರ್ಮ್ ಪಾಸ್ವರ್ಡ್ ಹಾಕಿ ಆ್ಯಂಡ್ ಇದನ್ನು ಕೊಟ್ಬಿಟ್ಟು ಜಸ್ಟ್ ಕೊಟ್ಬಿಟ್ರೆ ನಿಮ್ಮ ಒಂದು ಏನು ರೆಡಿ ಆಗುತ್ತಪ್ಪ ಅಂತಂದರೆ ಅಪ್ಲೈ ಮಾಡಲಿಕ್ಕೆ ರೆಡಿ ಆಗ್ತದೆ. ಸೊ ಅವಾಗ ನೀವೇನು ಮಾಡೋದು, ಆಫೀಸಿಗೆ ತಿರ್ಗಿ ನೀವು ಆರಾಮಾಗಿ ಲಾಗಿನ್ ಆಗಿ ನಿಮ್ಮ ಏನೇನೆಲ್ಲ ಕೇಳ್ತದೆ ಎಲ್ಲ ಕೂಡ ಫಸ್ಟ್ ಟೈಮ್ ನಾನು ಎಲ್ಲರಿಗೂ ಕೂಡ ಹೇಳ್ತಾ ಇರ್ತೀನಿ. ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇದ್ದೀರ ಅಂತಂದರೆ ಅದು ಇಂಪಾರ್ಟೆಂಟ್ ಸ್ಟೆಪ್ಸ್ ಎಲ್ಲನೂ ಕೂಡ. ಯಾಕಂದರೆ ನೆಕ್ಸ್ಟ್ ಕೂಡ ಫರ್ದರ್ ಸ್ಕಾಲರ್ಶಿಪ್ ಇದರಲ್ಲಿ ಭಾಳಷ್ಟು ಬರ್ತಾ ಇರ್ತಾವೆ. ಇದನ್ನು ಕೂಡ ಬರಲಂತಲ್ಲ, ಇದು 3 ರೌಂಡ್ಸ್ಗಳು ಬರ್ತಾರೆ. ಓಕೆ, 3 ಸುತ್ತು ಅಂತ ಕರಿತೀವಲ್ಲ, 3 ಸುತ್ತು ಮುಖಾಂತರ ಬಿಡ್ತಾರೆ ಇವರು. ಫಸ್ಟ್ ರೌಂಡಲ್ಲಿ ಮಿನಿಮಮ್ ಒಂದು 2000 ಸ್ಟೂಡೆಂಟ್ ಕೊಡ್ತಾರೆ. ಆ್ಯಂಡ್ ಸೆಕೆಂಡ್ ರೌಂಡು ಕೂಡ ಒಂದು 1500 ಸ್ಟೂಡೆಂಟ್ ಆದರೂ ಕೊಡ್ತಾರೆ. ಥರ್ಡ್ ರೌಂಡು ಒಂದು 1500 ಕೊಟ್ಟೆ ಕೊಡ್ತಾರೆ. ಅಂತಂದರೆ ಟೋಟಲಿ ಬಂದುಬಿಟ್ಟು ಇವ್ರು ಏನಪ್ಪ ಅಂದ್ರೆ ಸುಮಾರು ಒಂದು 5000 ಸ್ಟೂಡೆಂಟ್ಗಾದ್ರೆ ಏನು ಮಾಡ್ತಾರೆ, ವರ್ಷನೂ ಕೂಡ ಸ್ಕಾಲರ್ಶಿಪ್ ಕೊಡ್ತಾರೆ. ಸೊ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಓಕೆ, ನಾನು ಹೇಳಿದೆ ಅಮೌಂಟ್ ಎಷ್ಟು ಕೂಡ ಬರುತ್ತೆ ಏನೋ ಅಂತಂದು. ಇದ್ರ ಬಗ್ಗೆ ಆಲ್ ಡೀಟೇಲ್ಸ್ ಭಾಳಷ್ಟು ಹೇಳಿದ್ದೆ, ಆದರೂ ಕೂಡ ಲಾಸ್ಟ್ ಡೇಟ್ ಬಂದುಬಿಟ್ಟು ತೋರಿಸ್ತಿದ್ದೆ, ಅದನ್ನೇ ಹೇಳಿಲ್ಲ ನಮಗೇನು. ಲಾಸ್ಟ್ ಡೇಟ್ ಕಾಣಿಸ್ತಿದೆ ನೋಡಿ, October 30 ಕೂಡ ಡೇಟ್ ಎಕ್ಸ್ಟೆಂಡ್ ಮಾಡಿದ್ರೆ ಗೊತ್ತವ್ರು. ಯಾಕಂದರೆ ಕೆಲವೊಂದಿಷ್ಟು ಪ್ರೊಫೆಷನಲ್ ಕೋರ್ಸಸ್ ಇವಾಗ ತಾನೇ ಅಡ್ಮಿಷನ್ ಆಗಿದ್ದಾರೆ, ಅಪ್ಲೈ ಮಾಡಿರಲ್ಲ ಅಂತ ಗೊತ್ತು, ಹಂಗಾಗಿ ಡೇಟ್ ಎಕ್ಸ್ಟೆಂಡ್ ಮಾಡಿರ್ತಾರೆ. ಸೊ ವರಿ ಬೇಡ, ಆರಾಮೇ ನಿಮಗೆ ಇದು ಕೊಡೋದು ಪ್ಯೂರ್ಲಿ ಕಾಣಿಸ್ತಿದೆ ಮೆರಿಟ್ ಕಮ್ ನೀಡ್ ಬೇಸ್ಡ್ ಅಂತಂದರೆ ನಿಮ್ಮ ಪರ್ಸೆಂಟೇಜ್ ಮೇಲೆ. ಯಾರಾದರೂ ನಿಮ್ಮ ಪರ್ಸೆಂಟೇಜ್ ಚೆನ್ನಾಗಿತ್ತು, ನಿಮ್ಗೆ 55% ಇದೆ ಅಪ್ಲೈ ಮಾಡಿದ್ರೆ ಅಂತ ನಿಮಗೆ ಬರಬೇಕಂತಲ್ಲ. ಯಾರೆಲ್ಲ ಪರ್ಸೆಂಟೇಜ್ ಚೆನ್ನಾಗಿದೆಯೋ ನಿಮ್ಗೆ ಆಳೆ ಆಟೋಮೆಟಿಕ್ಲಿ ನಾನು ನಿಮಗೆ ಒಂದು ಹೇಳಿಕ್ಕೆ ಇಷ್ಟಪಡ್ತೀನಿ. 90%, 85% ಅಥವಾ 80% ಮೇಲ್ಗಡೆ ಇದ್ದಾರಂತಾರೋ ಅವ್ರಿಗೆ ನಿಯರ್ ಇದ್ರಂತ ಅರ್ಥ ಪಡೆಯೋಕೆ. ಓಕೆ, ಮತ್ತು ರಿಮೈನಿಂಗ್ ಬರಲ್ಲಂತಲ್ಲ, ಹಾಕಿ ಇನ್ ಕೇಸ್ ಬಂತಂದ್ರೆ ನಿಮ್ಮಷ್ಟು ಲಕ್ಕಿ ಪರ್ಸನ್ಸ್ ಇರಲ್ಲ. ಇದು ಒಂದಾಯಿತು. ಇದೇ ಥರದಾಗೆ ಬೇರೆ ಬೇರೆ ಎಲ್ಲನೂ ಕೂಡ ಇರ್ತವೆ. ಇನ್ಮೇಲೆ ಹೇಳ್ತಾ ಹೋಗ್ತೀನಿ, ಜೆನ್ಯೂನ್ ಸ್ಕಾಲರ್ಶಿಪ್ ಮಾತ್ರ ಹೇಳ್ತೀನಿ. ಆ್ಯಂಡ್ ಇದರಿಂದ ನಿಮ್ಮ ಏನು ಕೂಡ ಕೆಲವೊಂದು ಹುಡುಗರಿಗೆ ಭಯ ಬರ್ತದೆ, SSP ಬರಲ್ಲ ಏನೋ, ಇದು ಬಂದರೆ SSPನೇ ಬೇರೆ, ಇದೇ ಬೇರೆ. ಓಕೆ, SSPನೇ ಬೇರೆ. ಓಕೆ, ಅದು ನಿಮಗೆ SSP ಏನಪ್ಪ ಅಂದರೆ ಗೌರ್ಮೆಂಟ್ ಕಡೆ ಬರ್ತಕ್ಕಂಥ ಫುಲ್ ಬಂದೇ ಬರ್ತದು. ಓಕೆ, ಇದು ನಾನ್ ಗೌರ್ಮೆಂಟ್ ಅಂದರೆ ಕೆಲವೊಂದಿಷ್ಟು ಕಂಪ್ನಿಗಳು ಕೊಡ್ತಾ ಇರ್ತವೆ. ಕಂಪ್ನಿಗಳು ಕೊಡೋದು ಯಾಕೆ ಮಿಸ್ ಮಾಡ್ಕೊಳ್ಳೋಣ. ಓಕೆ, ನೀವೇನಾದರೂ ಚೆನ್ನಾಗಿ ಪರ್ಸೆಂಟೇಜ್ ತೆಗೆದು ಕೂಡ ಸುಮ್ಮನೆ ಕೂತ್ರಿ. ಯಾಕೆ ನಿಮಗೆ ಎಷ್ಟೊಂದು ಹುಡುಗರು ಇಂಥ ಸ್ಕಾಲರ್ಶಿಪ್ ಅದು ಅಂತ ಗೊತ್ತಿಲ್ಲದೇ ಸುಮ್ಮನೆ ಬಿಟ್ಬಿಡ್ತಾರೆ. ಗೊತ್ತಿರೋ ಸ್ಟೂಡೆಂಟ್ ಅಲ್ಲಲ್ಲೇ ಸುತ್ತ ಪಡ್ಕೊತಿರ್ತಾರೆ. ಓಕೆ ಕೊಂಡ್ರೆ ಏನೇ ಆಗಲಿ ನಿಮಗೆ ಇದ್ರ ತಕ್ಕ ಡೀಟೇಲ್ಸ್ ಆಗಿ ಇಷ್ಟೇ ಹೇಳ್ತೀನಿ. ನಿಮಗೆ ಮುಂದೆ ಅಪ್ಡೇಟ್ ಮಾಡ್ತೀನಿ, ರಿಸಲ್ಟ್ಗೆ ಬಂದಾಗ ಅದನ್ನ ಆಯ್ತು ಹೇಳ್ತಾ ಇರ್ತೀನಿ. ಆ್ಯಂಡ್ ಬೇರೆ ಬೇರೆ ಸ್ಕಾಲರ್ಶಿಪ್ ಕೂಡ ಹೇಳ್ತೀನಿ, ಅಪ್ಲೈ ಮಾಡೋರಂತೆ. ಸರಿ ಕೊಂಡ್ರು, ಥ್ಯಾಂಕ್ ಯು. ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಬಾಯ್.